ಓಕೆ ಓಕೆ. ನಮಸ್ಕಾರ, ನಾನು ಶ್ರೀಧರ ಭಟ್. ಇದು ಕ್ರಿಯಾಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಹಾಗೆ ಕ್ರಿಯಾಯೋಗದಲ್ಲಿ 16 ಲೆವೆಲ್ಗಳು ಉಂಟು. ಆ ಒಂದೊಂದು ಲೆವೆಲ್ ಮತ್ತು ಒಂದೊಂದು ದಿವಸ ಒಂದೊಂದು ರೀತಿಯ ಮೆಡಿಟೇಷನ್ ಇರ್ತದೆ, ಧ್ಯಾನ ಇರ್ತದೆ. ಅದಕ್ಕೆ ಅನುಗುಣವಾಗಿ ನಾನೀಗ 1ನೇ ದಿನದ ಅಭ್ಯಾಸವನ್ನು ನಾನು ಹೇಗೆ ಅಂತ ಹೇಳ್ತೇನೆ. ಅಂದ್ರೆ ನಾವೀಗ 1ನೇ ದಿನ ಅಂದ್ರೆ ನಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ ಮಾಡುವಂಥದ್ದು ಕ್ರಿಯಾಯೋಗ 1. ಒಂದರಲ್ಲಿ ಏನು ಅಂತ ಹೇಳಿದ್ರೆ, ಮೊದಲು ಏಕಾಗ್ರತೆ ಬರಬೇಕಿದ್ರೆ ನಾವು ತ್ರಾಟಕವನ್ನು ಮಾಡಬೇಕು. ಆದ್ರೆ ಒಂದು ವಿಷಯ, ಈ ತ್ರಾಟಕ ಎಲ್ಲ ಮಾಡಬೇಕಿದ್ರೆ ನಾವು ಹಿಂದೆ ವಾಸಿಯೋಗದಲ್ಲಿರುವಂತಹ ಪ್ರಾಣಾಯಾಮಗಳು, ನಮ್ದೇನು ಕಪಾಲಭಾತಿ ಉಂಟು, ಮತ್ತೆ ಇದೆಲ್ಲವನ್ನು ನಾವು ಮಾಡ್ತಾ ಇರಬೇಕು. ನೇರ ಅದಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಕಪಾಲಭಾತಿ ಮಾಡಬೇಕು, ನಮಗಿಂತ ಭಸ್ತ್ರಿಕಾ, ಇದೆಲ್ಲವನ್ನು ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯ ಮಾಡಿದ ನಂತರ ನಾವು ಅದರಲ್ಲಿ ಹೇಳುವಂತ ಧ್ಯಾನಕ್ಕೆ ಹೋಗ್ಬೇಕು. ಆ ಧ್ಯಾನಕ್ಕೆ ಹೋದ ನಂತರ ಅಂದ್ರೆ ಪ್ರಾರಂಭದಲ್ಲಿ ತ್ರಾಟಕ ಅಂತ ಹೇಳಿದ್ದೇನಲ್ಲ, ಅಂದ್ರೆ ಆ ತ್ರಾಟಕ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಇಡೀ ಶರೀರದಲ್ಲಿ, ಎಲ್ಲ ಶರೀರದಲ್ಲೂ ಕೂಡ ಶಕ್ತಿಯ ಸಂಚಲನವನ್ನು ಉಂಟು ಮಾಡುತ್ತದೆ. ಪೂರ್ಣ ಶರೀರ ಎಲ್ಲಾ ಭಾಗಗಳಲ್ಲೂ ಸಹ 1ನೇ ದಿನದ ಆ ಧ್ಯಾನಗಳುಂಟು. ಒಂದೊಂದು ಚಕ್ರಕ್ಕೆ ಒಂದೊಂದು ಧ್ಯಾನ ಉಂಟು. ಆ ಎಲ್ಲ ಧ್ಯಾನವನ್ನು ಮಾಡುವಾಗ ನಮಗೆ ಶರೀರದಲ್ಲಿ ಶಕ್ತಿಯ ಸಂಚಲನ ಅಷ್ಟು ಸ್ಪಷ್ಟವಾಗಿ ಚೈತನ್ಯ ಪ್ರವಾಹ ಹೋಗುವುದು ಕಾಣುತ್ತದೆ. ಇದು 1ನೇ ದಿನದ್ದು. 2ನೇ ದಿನದ್ದು ಪುನಃ ನಾನು ಹೇಳ್ತೇನೆ, ಗಮನಿಸಿಕೊಳ್ಳಿ. ಎಲ್ಲ ನಮ್ಮ ಶರೀರದಲ್ಲಿರುವಂತಹ ಈ ನೆಗೆಟಿವ್ ವೈಬ್ರೇಷನ್ ಅನ್ನು ಅದು ಸಂಪೂರ್ಣವಾಗಿ ಇಲ್ಲದೆ ಮಾಡುತ್ತದೆ. ಅಂದ್ರೆ ಈಗ ನಾವು ನೆಗೆಟಿವ್ ವೈಬ್ರೇಷನ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರಬಹುದು ಅಥವಾ ಶರೀರದಲ್ಲಿರಬಹುದು. ಅಂದ್ರೆ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಸಂಶಯ ಇರುತ್ತದಲ್ಲ, ನಮ್ಮ ಕಣ್ಣಿಗೆ ಕಾಣುವಂಥದ್ದು ಬೇರೆ ಬೇರೆ. ಈ ಯಾವುದೇ ಭಾಗದಲ್ಲಿ ಋಣಾತ್ಮಕತೆ ಇದ್ದರೆ ಅದು ನಮ್ಮ ಕೂಡಲೇ ಗೊತ್ತಾಗುತ್ತೆ, ಮತ್ತೆ ನಮ್ಮ ಆ ಋಣಾತ್ಮಕತೆಯನ್ನು ತೆಗಿತಾರೆ. ಇದು 2ನೇ ದಿನದ ಧ್ಯಾನದಲ್ಲಿ ನಾವು ಮಾಡುವಂಥದ್ದು. ಹಾಗೆ ಇನ್ನು 3ನೇ ದಿನದ ನಾವು ಇದನ್ನೆಲ್ಲ ನಾನು ಹೇಳಿದ್ದನ್ನೆಲ್ಲ ಮಾಡ್ತಾ ಇರ್ಬೇಕು. ಯಾವುದನ್ನು ನಾವೀಗ ಕಪಾಲಭಾತಿ ಮಾಡಬೇಕು, ಭಸ್ತ್ರಿಕಾ ಮಾಡಬೇಕು, ಮತ್ತೆ ವಾಸಯೋಗದಲ್ಲಿರುವಂತಹ ಪ್ರಾಣಾಯಾಮಗಳು, ಇದೆಲ್ಲವನ್ನು ಪ್ರತಿನಿತ್ಯ ಅಭ್ಯಾಸದಲ್ಲಿ ಇಟ್ಟುಕೊಳ್ಬೇಕು. ಆದ್ರೆ ಮಾತ್ರ ಇದೆಲ್ಲ ಸಿದ್ಧಿಸ್ತದೆ. ಈಗ 3ನೇ ದಿನ ನಮ್ಮ ಉಸಿರಾಟ, ನಾವು ಮಾಡ್ತಾ ಇರುವಂತಹ ಉಸಿರಾಟ ಬಹಳ ನಿಧಾನವಾಗಿ ಜರಗಲಿಕ್ಕೆ ಪ್ರಾರಂಭ ಆಗ್ತದೆ. ಕ್ಷೀಣಗತಿಯಲ್ಲಿ ಶ್ವಾಸ. ಈ ಕ್ಷೀಣಗತಿಯಲ್ಲಿ ಶ್ವಾಸ ನಡೆಯುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಸೂಕ್ಷ್ಮ ವಿಷಯವನ್ನು ನಮಗೆ ಗ್ರಹಿಸಲಿಕ್ಕೆ ಆಗ್ತದೆ. ಹಾಗೆ ವಿಷಯ ಸೂಕ್ಷ್ಮವನ್ನು ತಿಳ್ಕೊಳ್ಲಿಕ್ಕೆ ಆಗ್ತದೆ. ಯಾರೇನು ಹೇಳಬೇಕು ಅಂತ ಇಲ್ಲ, ನೋಡದೆ ನಮಗೆ ತಿಳ್ಕೊಳ್ಲಿಕ್ಕೆ ಆಗ್ತದೆ ಸೂಕ್ಷ್ಮ ವಿಷಯಗಳನ್ನು. ಅದು ಮಾತ್ರ ಅಲ್ಲ, ದಶವಾಯುಗಳು ಈ 3ನೇ ದಿನದ ಅಭ್ಯಾಸದಿಂದ ದಶವಾಯುಗಳು ನಿಯಂತ್ರಣದಲ್ಲಿರ್ತದೆ. ಮತ್ತೆ ಆಯಾಸವೇ ಇಲ್ಲ. ನಾವು ಇಡೀ ದಿವಸ ಬೆಳಿಗ್ಗಿನ ಸಂಜೆವರೆಗೆ ಒಳ್ಳೆ ಆಕ್ಟಿವ್ ಆಗಿರ್ಬೋದು. ಇದು 3ನೇ ದಿನದ ಧ್ಯಾನದಲ್ಲಿ ನಮಗೆ ಆಗುವಂತಹ ಅನುಭವ. ಅಂದ್ರೆ ನಮ್ಮ ಶ್ವಾಸವೇ, ನಾವು ಶ್ವಾಸ ತೆಗಿತೇವೆ ಇಲ್ವೋ ಅಂತ ಹೇಳುವಂಥದ್ದು ನಮಗೆ ಸಂಶಯ ಬರ್ತದೆ. ಅಷ್ಟು ಸೂಕ್ಷ್ಮ ಶ್ವಾಸ ಆಗ್ತದೆ. ಇನ್ನು ಮುಂದಿನದ್ದು 4ನೇ ದಿನ. 4ನೇ ದಿನ ಈ ಎಲ್ಲ ನಿರಂತರವಾಗಿ ಮಾಡುತ್ತಾ ಹೋದಾಗ 4ನೇ ದಿನ ನಮ್ಮ ಶರೀರಕ್ಕೊಂದು ಸ್ಟೆಬಿಲಿಟಿ ಬರ್ತದೆ, ಒಂದು ಸ್ಥಿರತೆ ಸಿಗ್ತದೆ. ಸ್ಥಿರತೆ ಅಂದ್ರೆ ಯಾವುದು ನೆನಪಿಟ್ಟುಕೊಳ್ಬೇಕು. ನಮ್ಮ ಮಾತಿನಲ್ಲಿ, ನಮ್ಮ ವ್ಯವಹಾರದಲ್ಲಿ, ಇಡೀ ಶರೀರದಲ್ಲಿ ಅಥವಾ ನಮ್ಮ ಶರೀರದ ಒಳಗೆ ಜರುಗುವಂತ ಕ್ರಿಯೆಗಳಲ್ಲೂ ಕೂಡ ಒಂದು ಸ್ಥಿರತೆ ಹೆಚ್ಚಾಗ್ತಾ ಹೋಗ್ತದೆ. ಸ್ಥಿರತೆ ಹೆಚ್ಚಾದಾಗೆ ಹೋದರೆ ಏನಾಗ್ತದೆ, ನಮ್ಮ ಕಾರ್ಯ ತತ್ಪರತೆ ಹೆಚ್ಚಾಗ್ತದೆ. ಮನಸ್ಸು ಎಲ್ಲ ಹಾಗೆ ಇದು 4ನೇ ದಿನದ ಅಭ್ಯಾಸದಿಂದ ಈ ರೀತಿಗಳಾಗ್ತದೆ. ಸ್ವಲ್ಪ ವೇಗವಾಗಿ ಹೇಳ್ತೇನೆ. ಇನ್ನು 5ನೇ ದಿನ. 5ನೇ ದಿನದ ಆ ಧ್ಯಾನಗಳು, ಪ್ರಾಣಾಯಾಮಗಳು ಅದನ್ನೆಲ್ಲ ಮುಂದುವರಿಸ್ತಾ 5ನೇ ದಿನಕ್ಕೆ ಬರುವಾಗ ಏನಾಗ್ತದೆ ಅಂದ್ರೆ, ಇಡೀ ನಮ್ಮ ಅಂದ್ರೆ ಅದೆಲ್ಲ ಮುದ್ರೆ ಬರ್ತದೆ, ಒಂದು ಯೋನಿ ಮುದ್ರೆ ಬರ್ತದೆ 5ನೇ ದಿನದಲ್ಲಿ. ಆಗ ಏನಾಗ್ತದೆ ಅಂತ ಕೇಳಿದ್ರೆ, ನಮ್ಮ ಇಡೀ ಬೆನ್ನೆಲುಬು ಉಂಟಲ್ಲ, ಇಡೀ ಶರೀರದಲ್ಲಿ ಬೆನ್ನೆಲುಬು ಕೆಳಗಿಂದ ಮೇಲಿನವರೆಗೆ ಒಂದು ರೀತಿಯ ವೇಗವಾಗಿ ಚೈತನ್ಯ ಹೋಗುವಂತ ಅಭಿಪ್ರಾಯ ಅಥವಾ ತಂಪಿನ ಅಭಿಪ್ರಾಯ ಆಗ್ತದೆ. ಅಂದ್ರೆ ನಮ್ಮ ಶರೀರದಿಂದ ಚೈತನ್ಯ ರಿಲೀಸ್ ಆಗ್ತದೆ. ಆಗ ಏನಾಗ್ತದೆ ಅಂದ್ರೆ ಧ್ಯಾನವು ತೀವ್ರಗತಿಯಲ್ಲಿ ಆಗ್ತದೆ. ಧ್ಯಾನ ತೀವ್ರಗತಿಯಲ್ಲಿ ಆದಾಗ
ಏನಾಗ್ತದೆ ಅಂತ ಹೇಳಿದ್ರೆ ನೆನಪಿಟ್ಟುಕೊಳ್ಬೇಕಾದ್ರೆ ಎಲ್ಲ ನಮ್ಮ ಇಂಟರ್ನಲ್ ಗ್ಲ್ಯಾಂಡ್ಸ್ಗಳು ಉಂಟಲ್ಲ, ಎಲ್ಲ ಗ್ರಂಥಿಗಳು, ಅವುಗಳ ಗತಿ, ಕಾರ್ಯ ಪ್ರಗತಿ ಎಲ್ಲವೂ ಸ್ಪಷ್ಟವಾಗಿ ಬಹಳ ಚೆನ್ನಾಗಿ, ಆಗ ನಮ್ಮ ಮನಸ್ಸಿನಲ್ಲಿ ಯಾವುದೇ ಋಣಾತ್ಮಕತೆ ಇರುವುದಿಲ್ಲ, ಋಣಾತ್ಮಕತೆ ಸಂಪೂರ್ಣವಾಗಿ ಹೋಗ್ತದೆ. ಇದು ನಾವು ಮುಂದೆ 6ನೇ ದಿನಕ್ಕೆ ಬರುವ. 6ನೇ ದಿನಕ್ಕೆ ಬರುವಾಗ 6ನೇ ದಿನದ್ದೇನಂತ ಹೇಳಿದರೆ ಡಿಟ್ಯಾಚ್ಮೆಂಟ್. ಡಿಟ್ಯಾಚ್ಮೆಂಟ್ ಅಂದ್ರೆ ನಮ್ದಿಡೀ ಈಗ ಸ್ಪರ್ಶ ಇರ್ಬೋದು, ಯಾವುದರಲ್ಲಿ ನಮ್ಮ ಈ ನಿರಾಸಕ್ತಿ ಯೋಗ ಅಂತ ಹೇಳ್ತಾರೋ, ನಮ್ಮ ಶರೀರ ಅಷ್ಟು ಸೂಕ್ಷ್ಮ ಆಗ್ತಾ ಹೋಗ್ತದೆ. ಸೂಕ್ಷ್ಮ ಆಗ್ತಾ ಹೋದ ಹಾಗೆ ಮತ್ತೆ ಎಲ್ಲವೂ ನಮ್ಮ ಗಮನಕ್ಕೆ ಬರ್ತದೆ. ಅದೇ ರೀತಿಯಲ್ಲಿ ಒಂದು ನಾವು ಗಮನಿಸಬೇಕಾದೇನೆಂದ್ರೆ ನಮಗೆ ದೊಡ್ಡ ಅಟ್ಯಾಚ್ಮೆಂಟ್ಗಳೇನಿರ್ತದೆ, ನಮ್ಮ ಕಾರ್ಯ ನಾವು ಮಾಡ್ತಾ ಇರುವಂತಹ ಕಾರ್ಯದ ಬಗ್ಗೆ ಮಾತ್ರ ಅಲ್ಲದೆ ಬೇರೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರುವುದಿಲ್ಲ. ಮತ್ತೆ ಶರೀರ ಇದೆಲ್ಲವನ್ನು ಈಗ ಸ್ಪರ್ಶ ಇರ್ಬೋದು, ಸ್ಪರ್ಶ ಜ್ಞಾನ ಇರ್ಬೋದು 6ನೇ ದಿನದಲ್ಲಿ, ಅಂದ್ರೆ ಆ ಎಲ್ಲವೂ ಕೂಡ ಅದು ಅತ್ಯಂತ ಸೂಕ್ಷ್ಮವಾಗಿರ್ತದೆ. ಈಗ ನಮ್ಮ ಓರದ ಪವರ್ ಹೆಚ್ಚಾಗ್ತಾ ಹೋಗ್ತದೆ. ಓರದ ಪವರ್ ಹೆಚ್ಚಾದ ಹಾಗೆ ಈಗ ಏನಾಗ್ತದೆ ಅಂದ್ರೆ ನಮ್ಮ ಈ ಓರದಲ್ಲಿ ಬೇರೊಬ್ಬನ ಅದೇನಿದ್ರು ನಮಗೆ ಅನುಭವಕ್ಕೆ ಬರ್ತದೆ. ಹಾಗಾಗಿ ಈ ಸೆನ್ಸಿ ಸ್ಪರ್ಶ ಅಂತ ಕರಿತೇವೆ, ಅದು ತುಂಬಾ ಸೆನ್ಸಿಟಿವ್ ಆಗಿ ಇರುವಂತಹ. ಅದೇ ಸಂದರ್ಭದಲ್ಲಿ ಡಿಟ್ಯಾಚ್ಮೆಂಟ್ ಬಹಳ ಚೆನ್ನಾಗಿ, ಅಂದ್ರೆ ನಮಗೆ ನಿರಾಸಕ್ತ ಹಾಗೆ ಬೇರೆ ಯಾವುದೇ ವಿಷಯದಲ್ಲಿ ಆಸಕ್ತಿ ಇಲ್ಲ, ನಮ್ಮ ಶ್ರದ್ಧೆಯಲ್ಲೆಲ್ಲ ಕೇಂದ್ರೀಕೃತ ಆಗ್ತದೆ. ಹಾಗೆ ಶ್ರದ್ಧೆ ಕೇಂದ್ರೀಕೃತ ಆದಾಗ ಮತ್ತೆ 7ನೇ ದಿನದ ಧ್ಯಾನ. ಈಗ ನಿಮಗೆ ಕೆಲವು ಇದರಲ್ಲಿ ಸಂಶಯಗಳಿರ್ಬೋದು. 7ನೇ ದಿನದ ಧ್ಯಾನದಲ್ಲಿ ನಾನು ಹಾಗೆ ಹೇಳಿದ ಹಾಗೆ ಎಲ್ಲ ನಾಡಿತ್ರಯ ಪ್ರಾಣಾಯಾಮಗಳು ಇರ್ಬೋದು, ಅಥವಾ ಕಪಾಲಭಾತಿ ಇರ್ಬೋದು, ಮತ್ತೆ ದಿನಕ್ಕೆ ಒಂದೊಂದು ಯೋಗಾಸನ. ನಾವು ಒಂದೊಂದು ದಿವಸ ಒಂದೊಂದು ಯೋಗಾಸನ ಯಾವುದು, ಟ್ವಿಸ್ಟಿಂಗ್ ಆಸನ ಇರ್ಬೋದು ಅಥವಾ ಸರ್ವಾಂಗ ಆಸನ, ಅದಕ್ಕೆ ಮತ್ತೆ ಆಲ್ಟರ್ನೇಟಿವ್ ಆಸನಗಳಿರ್ಬೋದು. ಈ